2026ನೇ ಸಾಲಿನ ಕರ್ನಾಟಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿನಕ್ಕೆ ಒಳಪಡುವ ಪ್ರದೇಶಗಳ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಿಗೆ ಸಾಮಾನ್ಯ ವರ್ಗ ಮೀಸಲಾತಿಯನ್ನು ಕೋರಿ ಶಿವಮೊಗ್ಗ ತಾಲೂಕಿನ ಮೇಲಿನ ಹನಸವಾಡಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮೇಲಿನ ಹನಸವಾಡಿ ಗ್ರಾಮಸ್ಥರು, ಶಿವಮೊಗ್ಗ ತಾಲೂಕು ಹೊಳಲೂರು ಹೋಬಳಿ 1 ಬೂತ್ ಸಂಖ್ಯೆ 116ರ ಮೇಲಿನ ಹನಸವಾಡಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಮೇಲಿನ ಹನಸವಾಡಿ ಗ್ರಾಮದಲ್ಲಿ ಸುಮಾರು 160 ಮನೆಗಳಿದ್ದು, ಗ್ರಾಮದಲ್ಲಿ ಸುಮಾರು 650 ಮತಗಳಿಗೆ ಸದರಿ ಗ್ರಾಮದ ಎಲ್ಲ ಸಾರ್ವಜನಿಕರು ವೀರಶೈವ ಲಿಂಗಾಯತ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇನ್ನಿತರ ಯಾವುದೇ ವರ್ಗಕ್ಕೆ ಸೇರಿದ ಜನಾಂಗದವರು ವಾಸವಿರುವುದಿಲ್ಲ. ಜುಲೈ 20, 2026ರಂದು ಜಿಲ್ಲಾಧಿಕಾರಿಗಳ ಕಚೇರಿ ವತಿಯಿಂದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಧಿನಿಯಮ 1993ರ ಪ್ರಕಾರ ಗ್ರಾಮ ಪಂಚಾಯತಿ ಕ್ಷೇತ್ರವಾರು ಸದಸ್ಯ ಸ್ಥಾನಗಳ ಹಂಚಿಕೆ ಮಾಡಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲಿನ ಹನಸವಾಡಿ ಗ್ರಾಮ ಪಂಚಾಯತಿಗೆ ಒಳಪಡುವ ಮೇಲಿನ ಹನಸವಾಡಿ ಗ್ರಾಮದಲ್ಲಿ ಕೋಷ್ಟಕ 2 ಅನುಸೂಚಿತ ಜಾತಿ ಮಹಿಳೆ, 1 ಅನುಸೂಚಿತ ಪಂಗಡ ಮಹಿಳೆ, 1 ಸಾಮಾನ್ಯ ಮತ್ತು 1 ಮೇಲಿನ ಹನಸವಾಡಿ ಗ್ರಾಮಕ್ಕೆ ಹಂಚಿಕೆ ಮಾಡಲಾಗಿದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಮೀಸಲಾತಿ ಹಂಚಿಕೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಕಾಯ್ದೆ 1993 ಇದರ ಅಡಿಯಲ್ಲಿ ರೂಪಿಸಲಾದ ನಿಯಮಗಳು ಮತ್ತು ಭಾರತ ಸಂವಿಧಾನದ ವಿಧಿ 243ಡಿ ನಿಬಂಧನೆಗಳಿಗೆ ವಿರುದ್ಧವಾಗಿ ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ ಎಂದು ಕಂಡುಬಂದರೆ ಸಮರ್ಥ ಪ್ರಾಧಿಕಾರದ ಮೂಲಕ ಮೀಸಲಾತಿ ಅಧಿಸೂಚನೆಯನ್ನು ಪರಿಶೀಲಿಸುವುದು ಮತ್ತು ತಿದ್ದುಪಡಿ ಮಾಡುವುದು ಸೇರಿದಂತೆ ಕಾನೂನಿನಲ್ಲಿ ಅವಕಾಶವಿರುತ್ತದೆ. ಈ ಹಿಂದೆ ದಿನಕ್ಕೆ 8 ಮಾರ್ಚ್ 2025ರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ರಮೇಶ್ ಸಿಎಂ ಮಾಜಿ ಸದಸ್ಯರು ಮೇಲಿನ ಹನಸವಾಡಿ ಗ್ರಾಮ ಪಂಚಾಯಿತಿ ಗುರು ಗ್ರಾಮಸ್ಥರ ಪರವಾಗಿ ಮನವಿ ಸಲ್ಲಿಸಿದ್ದಾರೆ. ಮನವಿಯಂತೆ ತ್ವರಿತವಾಗಿ ಸದರಿ ಮೀಸಲಾತಿಯನ್ನು ಸಾಮಾನ್ಯವಾಗಿ ಬಿಸಿಎಂಎ ಮತ್ತು ಬಿಸಿ ವರ್ಗಗಳಿಗೆ ಮೀಸಲಾತಿಯ ಈ ಮನವಿಯನ್ನು ಪರಿಗಣಿಸದೆ ಹೋದಲ್ಲಿ ಸಮಸ್ತ ಮೇಲಿನ ಹನಸವಾಡಿ ಗ್ರಾಮಸ್ಥರು ಈ ಚುನಾವಣೆಯನ್ನು ಬಹಿಷ್ಕರಿಸಿ ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ನಡೆಸಲಾಗುವುದು. ಈ ವಿಚಾರದ ಬಗ್ಗೆ 8 ದಿನಗಳ ಒಳಗಾಗಿ ನಿರ್ಧಾರ ಪ್ರಕಟಿಸುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಮೇಲಿನ ಹನಸವಾಡಿ ಗ್ರಾಮಸ್ಥರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ, ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಮೇಲಿನ ಹನಸವಾಡಿ ಗ್ರಾಮಸ್ಥರು ನಮಗೆ ಮೀಸಲಾತಿ ಬಗ್ಗೆ ಮಾತಾಡಕ್ ಬಂದಿದ್ದೀವಿ. ನಮ್ಮಲ್ಲಿ ಜನರಲ್ ವೀರಶೈವ ಲಿಂಗಾಯತರು ಮಾತ್ರ ಇರೋದು. ಆದ್ರೂ ಸಹ ನಮಗೆ SC 1 ST 1 ಮಹಿಳೆ ಆಮೇಲೆ ಸಾಮಾನ್ಯ ಕೊಟ್ಟಿದ್ದಾರೆ. ನಮ್ಮ ಗ್ರಾಮದಲ್ಲಿರೋದು ಪೂರ್ತಿ ಲಿಂಗಾಯತರ ಇರೋದು. ಅದಕ್ಕೋಸ್ಕರ DC ಮನವಿ ಕೊಡಕ್ ಬಂದಿದ್ವಿ. DC ಅವ್ರು ಇರ್ಲಿಲ್ಲ, ಈಗ ADC ಅವರಿಗೆ ಕೊಟ್ಟಿದ್ದೀವಿ. ಅದು ಚುನಾವಣೆಗೆ ನಮಗೆ ಮೀಸಲಾತಿಯನ್ನು ಚೇಂಜ್ ಮಾಡಿಕೊಡ್ಬೇಕು ಕೇಳ್ಬೇಕು ಅಂತೇಳಿ ಹೇಳಿದ್ವಿ ಅವ್ರಿಗೆ. ನಮ್ಮಲ್ಲಿ ಪೂರ್ತಿ ಲಿಂಗಾಯತರ ವೀರಶೈವ ಲಿಂಗಾಯತರ ಇರೋದು. ಈಗ ಬಂದಿರೋದು ನಮಗೆ ಸಾಮಾನ್ಯ 1, SC ST 1, SC 1 ಬಂದಿದೆ. ಪಾಪ್ಯುಲೇಷನ್ 607 ಜನ ಇದೀವಿ. ಬೇರೆ ಕ್ಯಾಟಗರಿ ಯಾರು ಇಲ್ಲ. BCMA ಇದೆ, BCMB ಇದೆ ನಮ್ಮ ಗ್ರಾಮದಲ್ಲಿ. ಟೋಟಲ್ ಹೋಟೆಲ್ ಲಿಸ್ಟ್ ಇರೋದು 650. ಚೇಂಜ್ ಮಾಡ್ಕೊಡಿ ಅಂತ ಕೊಟ್ಟಿದ್ವಿ. ಒಂದು ಸಾಮಾನ್ಯ ಇದೆ, ಸಾಮಾನ್ಯ ಮಹಿಳೆ ಅಥವಾ ಸಾಮಾನ್ಯ ಕೊಡ್ರಿ ಅಂತ ಕೇಳಿದ್ವಿ. BCMA BCMB ಕೊಡ್ರಿ ಅಂತ ಕೇಳಿದ್ವಿ. ಈ 10 ವರ್ಷದಲ್ಲಿ ಇದೇ ತರ ಕ್ಯಾಟಗರಿ ಬಂದಿತ್ತು. SC ಮತ್ತು SC ST ಸಾಮಾನ್ಯ ಅಂತ ಬಂದಿತ್ತು. ನಾವು ಸಾಮಾನ್ಯನೂ ಮಾಡಲಿಲ್ಲ, SC ST ಸಹ ಚುನಾವಣೆ ಮಾಡಲಿಲ್ಲ. ಚುನಾವಣೆಯನ್ನು ಬಾಯ್ಕಾಟ್ ಮಾಡಿದ್ದೀವಿ 10 ವರ್ಷದ ಹಿಂದೆ.
ಈ ಸರಿನೂ ಅದೇ ತರ ನಾವು ಮಾಡ್ಬೇಕಾಗತ್ತೆ ಬಾಯ್ಕಟ್ ಅದನ್ನ.